ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ 2025 ಮತ್ತು NTUGC ನೆಟ್ 2025 ಪೇಪರ್ 1 ಪ್ರಿಪರೇಷನ್ ಸಲುವಾಗಿ ಈ ಕರೆಂಟ್ ಅಫೇರ್ಸ್ ಅನ್ನ ಕುರಿತು 50 MCQಗಳನ್ನು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ನೀವೇನಾದರೂ NTUGC ನೆಟ್ ಅಥವಾ KSET ಪ್ರಿಪೇರ್ ಮಾಡ್ತಾ ಇದ್ರೆ ಈ ಒಂದು ವಿಡಿಯೋ ನಿಮಗೆ ತುಂಬಾನು ಹೆಲ್ಪ್ಫುಲ್ ಆಗಿದೆ. ಪ್ರತಿ ಸಾರಿ ನೀವು ಕರೆಂಟ್ ಅಫೇರ್ಸ್ ಕುರಿತು 1 ಅಥವಾ 2 MCQ ಬರ್ತಾನೆ ಇರ್ತವೆ. ಸೊ ನೀವು ಪ್ರಿಪೇರ್ ಮಾಡೋದು ತುಂಬಾನೇ ಅವಶ್ಯವಾಗಿರುತ್ತೆ. ಸೊ ಅದೇ ರೀತಿ ಯಾರೆಲ್ಲ ವಿದ್ಯಾರ್ಥಿಗಳು NTUGC ನೆಟ್ ಗಾಗಿ ಪ್ರಿಪೇರ್ ಮಾಡ್ತಾ ಇದ್ದೀರಾ ಅಥವಾ ಕರ್ನಾಟಕ ಸೆಟ್ ಗಾಗಿ ಪ್ರಿಪರೇಷನ್ ಅನ್ನ ಮಾಡ್ತಾ ಇದ್ದೀರಾ, ಇಲ್ಲಿ ಪೇಪರ್ 1 ಎರಡು ಎಕ್ಸಾಮ್ ನಲ್ಲಿ ಸೇಮ್ ಇರುತ್ತೆ, ಟೀಚಿಂಗ್ ಅಂಡ್ ರಿಸರ್ಚ್ ಅಪ್ಟಿಟ್ಯೂಡ್. ಸೊ ಈ ಒಂದು ಪ್ರಿಪರೇಷನ್ ಸಲುವಾಗಿ ನಾವು ನಿಮಗೆ ಆ ಕ್ರಾಶ್ ಕೋರ್ಸ್ ಅನ್ನ ಆರಂಭ ಮಾಡಿದ್ದೀವಿ. ಈ ಒಂದು ಕೋರ್ಸ್ ನಲ್ಲಿ ನಾವು ನಿಮಗೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಗಳನ್ನ ಕೊಡ್ತಾ ಇದ್ದೀವಿ, ಕಂಪ್ಲೀಟ್ MCQ ಲೆಕ್ಚರ್ಸ್ ಗಳನ್ನ ಕೊಡ್ತಾ ಇದ್ದೀವಿ, ಎಂಟೈರ್ ಸಿಲೆಬಸ್ ಮೇಲೆ 50 ಮಾಕ್ ಟೆಸ್ಟ್ ಗಳನ್ನ ನೀಡ್ತಾ ಇದ್ದೀವಿ, ಕಾಂಪ್ರಿಹೆನ್ಸಿವ್ ನೋಟ್ಸ್ ಕೂಡ ಲಭ್ಯ ಇದೆ, ಜೊತೆಗೆ 5000+ MCQ PDF ಅನ್ನ ಕೂಡ ಕೊಡ್ತಾ ಇದ್ದೀವಿ. ಸೊ ಈ ಒಂದು ಕಂಪ್ಲೀಟ್ ಮಟೀರಿಯಲ್ ನಿಮಗೆ ಕನ್ನಡ ಮತ್ತು ಇಂಗ್ಲಿಷ್ ಎರಡು ಲ್ಯಾಂಗ್ವೇಜ್ ನಲ್ಲಿ ಸಿಗ್ತಾ ಇದೆ ಕೇವಲ 2100 ನಲ್ಲಿ. ಸೊ ಅದೇ ರೀತಿ ನೀವು ಏನಾದರೂ UGC ನೆಟ್ಗೆ ಜಾಯ್ನ್ ಆದರೆ KSET ಮಟೀರಿಯಲ್ ಕೂಡ ನಿಮಗೆ ಫ್ರೀ ಆಗಿ ಸಿಗ್ತಾ ಇದೆ. ನೀವು KSETಗೆ ಜಾಯ್ನ್ ಆದರೆ UGC ನೆಟ್ ಮಟೀರಿಯಲ್ ನಿಮಗೆ ಫ್ರೀ ಆಗಿ ಸಿಗ್ತಾ ಇದೆ. ಸೊ ಈ ಒಂದು ಕೋರ್ಸ್ ಅನ್ನ ಜಾಯ್ನ್ ಆಗಲು ಈ ನಂಬರ್ಗೆ ವಾಟ್ಸಪ್ ಮೆಸೇಜ್ ಅನ್ನ ಮಾಡಿ ಜಾಯ್ನ್ ಆಗ್ಬೋದು, ಅಥವಾ ಗ್ಲೋಬಲ್ ಆನ್ಲೈನ್ ಆ್ಯಪ್ ಅನ್ನ ಪ್ಲೇಸ್ಟೋರ್ ನಿಂದ ಡೌನ್ಲೋಡ್ ಮಾಡಿಕೊಂಡು ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ID ಮೂಲಕ ರಿಜಿಸ್ಟರ್ ಮಾಡ್ಕೊಳ್ಳಿ. ಇಲ್ಲಿ ಸ್ಟೋರ್ ಅಂತ ಇರುತ್ತೆ, ಸ್ಟೋರ್ ನಲ್ಲಿ KSET ಪೇಪರ್ 1 ಅಂತ ಸರ್ಚ್ ಮಾಡಿದ್ರೆ ಈ ಒಂದು KSET ಕೋರ್ಸ್ ಇಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಅವೈಲೇಬಲ್ ಆಗ್ತಾ ಇದೆ. UGC ನೆಟ್ ಪೇಪರ್ 1 ಅಂತ ಸರ್ಚ್ ಮಾಡಿದ್ರೆ UGC ನೆಟ್ ನ ಒಂದು ಪೇಪರ್ 1 ಮಟೀರಿಯಲ್ ನಿಮಗೆಲ್ಲ ಇಲ್ಲಿ ಅವೈಲೇಬಲ್ ಆಗ್ತಾ ಇದೆ. ಅದೇ ರೀತಿಯಲ್ಲಿ UGC ನೆಟ್ ಮತ್ತೆ KSET ಪೇಪರ್ 2 ಗಾಗಿ ನೋಟ್ಸ್ ಅಂಡ್ MCQ ಸೆಟ್ ಅನ್ನ ಕೂಡ ನಾವು ನಿಮಗೆ ಕೊಡ್ತಾ ಇದ್ದೀವಿ ತುಂಬಾನೇ ಕಡಿಮೆ ಬೆಲೆಯಲ್ಲಿ. ಸೊ ಜಾಯ್ನ್ ಆಗಲಿ ನಂಬರ್ಗೆ ವಾಟ್ಸಪ್ ಮೆಸೇಜ್ ಅನ್ನ ಮಾಡಿ ನೀವು ಜಾಯ್ನ್ ಆಗ್ಬೋದು. ಅದೇ ರೀತಿ ನಾವು ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ, ಎಲ್ಲರೂ ಕೂಡ ಜಾಯ್ನ್ ಆಗಿ. ಸೊ ಹಾಗಾದ್ರೆ ಇವಾಗ ನಾವು MCQ ಗಳಿಗೆ ಹೋಗೋಣ. Let's move to the questions. Here the first question is, which national park recently emerged as India's second butterfly diversity hub? ಸೊ ಯಾವ ಒಂದು ರಾಷ್ಟ್ರೀಯ ಉದ್ಯಾನವನ್ನ ನಾವು ಇತ್ತೀಚೆಗೆ ಭಾರತದ ಎರಡನೇ ಚಿಟ್ಟೆ ವೈವಿಧ್ಯತೆಯ ಕೇಂದ್ರವನ್ನಾಗಿ ಕರೀತಾ ಇದ್ದೀವಿ? ಆಪ್ಷನ್ ಎ ಕಾಜಿರಂಗ್ ನ್ಯಾಷನಲ್ ಪಾರ್ಕ್, ಆಪ್ಷನ್ ಬಿ ಕೆಲಾಡೋನ್ ನ್ಯಾಷನಲ್ ಪಾರ್ಕ್, ಆಪ್ಷನ್ ಸಿ ಪೆರಿಯಾರ್ ನ್ಯಾಷನಲ್ ಪಾರ್ಕ್, ಆಪ್ಷನ್ ಡಿ ರಾಜಾಜಿ ನ್ಯಾಷನಲ್ ಪಾರ್ಕ್. ಸೊ ಯಾವ ಒಂದು ಉದ್ಯಾನವನವನ್ನ ನಾವು ಭಾರತದ ಎರಡನೇ ಚಿಟ್ಟೆ ವೈವಿಧ್ಯತೆಯ ಕೇಂದ್ರ ಅಂತ ಕರಿತಾ ಇದ್ದೀವಿ? ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ Kaziranga National Park. So it is known as the India's second butterfly diversity hub. So over 446 butterfly species have been recorded in Assam's Kaziranga National Park. So it makes second highest in India after Namdapha National Park in Arunachal Pradesh. So ಇದನ್ನು ಕೂಡ ನೆನಪಿಡಬೇಕು. ಮೊದಲನೇದು Namdapha National Park, ಇದು ಅರುಣಾಚಲ್ ಪ್ರದೇಶನಲ್ಲಿದೆ. ಸೊ ಕಾಜಿರಂಗ್ ಇಟ್ ಈಸ್ ಲೊಕೇಟೆಡ್ ಇನ್ ಅಸ್ಸಾಂಸ್ ಗೋಲಾಘಾಟ್ and Nagaon district. It is the largest undisturbed area in the Brahmaputra Valley flood chain. So the park was declared a UNESCO World Heritage Site in 1985. Question number 2. Who has been appointed the new vice chairman of Niti Ayog in 2022? 2022ರಲ್ಲಿ ನೀತಿ ಆಯೋಗದ ಹೊಸ ಉಪಾಧ್ಯಕ್ಷರನ್ನಾಗಿ ಯಾರನ್ನ ನೇಮಿಸಲಾಯಿತು? ಆಪ್ಷನ್ ಎ ಸುಮನ್ ಬೇರಿ, ಆಪ್ಷನ್ ಬಿ ಪೋಮಿಲಾ ಜಸ್ಪಾ, ಆಪ್ಷನ್ ಸಿ ಮನೋಜ್ ಸೋನಿ, ಆಪ್ಷನ್ ಡಿ ವಿಕ್ರಮ್ ಸಿಂಗ್ ಮೆಹ್ತಾ. Yes, here the right answer is option A, Suman Beri is the right answer. Yes, the Niti Ayog serves as the apex public policy think tank of the government of India. Question number 3. Which institution ranked number 1 globally for networking in LinkedIn's Global MBA Ranking 2024? ಸೊ ಲಿಂಕ್ಡ್ಇನ್ನ ಗ್ಲೋಬಲ್ MBA ರ್ಯಾಂಕಿಂಗ್ 2024ರಲ್ಲಿ ನೆಟ್ವರ್ಕಿಂಗ್ ಆಗಿ ಜಾಗತಿಕವಾಗಿ ನಂಬರ್ 1 ಸ್ಥಾನವನ್ನು ಪಡೆದ ಸಂಸ್ಥೆ ಯಾವುದು? ಆಪ್ಷನ್ ಎ ಇಂಡಿಯನ್ ಸ್ಕೂಲ್ ಆಫ್ ಬಿಸ್ನೆಸ್, ಆಪ್ಷನ್ ಬಿ IIM ಬೆಂಗಳೂರು, ಆಪ್ಷನ್ ಸಿ IIM ಅಹಮದಾಬಾದ್, ಆಪ್ಷನ್ ಡಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಫಾರಿನ್ ಟ್ರೇಡ್. Yes, here the correct answer is option D, Indian Institute of Foreign Trade is the right answer. So the Gujarat government, question number 4. In January 2022, which country took over the G7 presidency? ಜನವರಿ 2022ರಲ್ಲಿ ಯಾವ ದೇಶವು G7 ಅಧ್ಯಕ್ಷತೆಯನ್ನ ವಹಿಸಿಕೊಂಡಿತು? ಆಪ್ಷನ್ ಎ ನೆದರ್ಲ್ಯಾಂಡ್, ಆಪ್ಷನ್ ಬಿ ಜರ್ಮನಿ, ಆಪ್ಷನ್ ಸಿ ಫ್ರಾನ್ಸ್, ಆಪ್ಷನ್ ಡಿ ಇಂಡಿಯಾ. Yes, here the correct answer is option B, Germany.
So on 1st January, Germany takes over the G7 presidency. The 2022 G7 summit is due to take place from 26 to 28 June 2022 in the Bavarian Alps. So here the G7 means group of 7 countries. It includes US, Canada, Japan, France, UK, Italy and Germany. Question number 5. What is the theme of World Wetland Day 2024? 2024ರ ವಿಶ್ವ ಗದ್ದೆ ದಿನ ವರ್ಲ್ಡ್ ವೆಟ್ಲ್ಯಾಂಡ್ ಡೇನ ಥೀಮ್ ಏನಾಗಿತ್ತು? ಆಪ್ಷನ್ ಎ ವೆಟ್ಲ್ಯಾಂಡ್ಸ್ ಆ್ಯಂಡ್ ಹ್ಯೂಮನ್ ವೆಲ್ ಬೀಯಿಂಗ್, ಆಪ್ಷನ್ ಬಿ ವೆಟ್ಲ್ಯಾಂಡ್ಸ್ ಫಾರ್ ಸಸ್ಟೈನೇಬಲ್ ಅರ್ಬನ್ ಫ್ಯೂಚರ್, ಆಪ್ಷನ್ ಸಿ ವೆಟ್ಲ್ಯಾಂಡ್ಸ್ ಆ್ಯಂಡ್ ಕ್ಲೈಮೇಟ್ ಚೇಂಜ್, ಆಪ್ಷನ್ ಡಿ ವೆಟ್ಲ್ಯಾಂಡ್ಸ್ ಆ್ಯಂಡ್ ವಾಟರ್. Yes, here the correct answer is option C, wetlands and climate change. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಗದ್ದೆಗಳು ಮತ್ತು ಹವಾಮಾನ ಬದಲಾವಣೆ 2024ರ ವಿಶ್ವ ಗದ್ದೆ ದಿನದ ಥೀಮ್ ಆಗಿತ್ತು. Question number 6. Which institution released the Renewable Energy Tracker 2023 report? ಸೊ ನವೀಕರಿಸಬಹುದಾದ ಇಂಧನ ಟ್ರ್ಯಾಕರ್ 2023ರ ವರದಿಯನ್ನು ಬಿಡುಗಡೆ ಮಾಡಿದ ಸಂಸ್ಥೆ ಯಾವುದು? ಆಪ್ಷನ್ ಎ CAN ಇಂಟರ್ನ್ಯಾಷನಲ್, ಆಪ್ಷನ್ ಬಿ ಅಮ್ನೆಸ್ಟಿ ಇಂಟರ್ನ್ಯಾಷನಲ್, ಆಪ್ಷನ್ ಸಿ UNFCCC, ಆಪ್ಷನ್ ಡಿ UNEP. The right answer is option A, CAN International. So Renewable Energy Tracker 2023 was released recently by the Platform of Action Plan for Renewable Energy Climate Action Network, CAN. Question number 7. Which city is the host of 7th session of the International Solar Alliance Assembly? International Solar Alliance ಈ ಒಂದು ಅಸೆಂಬ್ಲಿಯ 7ನೇ ಅಧಿವೇಶನದ ಆತಿಥ್ಯವನ್ನು ವಹಿಸಿರುವ ನಗರ ಯಾವುದು? ಆಪ್ಷನ್ ಎ ಹೈದರಾಬಾದ್, ಆಪ್ಷನ್ ಬಿ ನ್ಯೂ ಡೆಲ್ಲಿ, ಆಪ್ಷನ್ ಸಿ ಮುಂಬೈ, ಆಪ್ಷನ್ ಡಿ ಚೆನ್ನೈ. Yes, here the correct answer is option B, New Delhi is the right answer. So the curtain raiser for the 7th session of International Solar Alliance Assembly was hosted in New Delhi. The session will be held from 3rd to 6th November 2024 at Bharat Mandapam, New Delhi, under the presidency of India and co-presidency of France. Question number 8. Which Indian state launched the School on Wheels initiative to provide education to students in relief camps? ಪರಿಹಾರ ಶಿಬಿರಗಳಲ್ಲಿ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಒದಗಿಸಲು ಸ್ಕೂಲ್ ಆನ್ ವೀಲ್ಸ್ ಉಪಕ್ರಮವನ್ನು ಭಾರತದ ಯಾವ ರಾಜ್ಯ ಪ್ರಾರಂಭಿಸಿತು? ಅಸ್ಸಾಂ, ಬಿಹಾರ್, ಮಣಿಪುರ್, ನಾಗಾಲ್ಯಾಂಡ್. ಎಸ್, ಹಿಯರ್ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಮಣಿಪುರ್ ಇಸ್ ದ ರೈಟ್ ಆನ್ಸರ್. ಸೊ ಮಣಿಪುರ್ ಇಲ್ಲಿ ಸರಿಯಾಗಿದೆ. So Manipur's government launched the School on Wheels program to address the educational needs of students in relief camps due to ethnic strife and natural disasters. Question number 9. According to the Solar Policy 2024, what is the targeted installed capacity of solar power in Delhi by 2027? ಸೌರ ನೀತಿ 2024ರ ಪ್ರಕಾರ 2027ರವರೆಗೆ ದೆಹಲಿಯಲ್ಲಿ ಸೌರಶಕ್ತಿಯ ಉದ್ದೇಶಿತ ಸ್ಥಾಪಿತ ಸಾಮರ್ಥ್ಯ ಎಷ್ಟು? The right answer is option C, 4500 megawatt. So the Delhi government has launched the Delhi Solar Policy 2024 to boost solar power adoption. So residents can install rooftop solar panels, leading to zero electricity bills and potential income from excess power sales to the grid. So this policy is going to target 4500 megawatt of solar power by 2027. Question number 10. What is the rank of India in the World Happiness Index 2023? ವಿಶ್ವ ಸಂತೋಷ ಸೂಚ್ಯಂಕ 2023ರಲ್ಲಿ ಭಾರತದ ಸ್ಥಾನವೇನು? ಆಪ್ಷನ್ ಎ 126, ಆಪ್ಷನ್ ಬಿ 121, ಆಪ್ಷನ್ ಸಿ 118, ಆಪ್ಷನ್ ಡಿ 108. Yes, here the right answer is option A, 126. So India has been ranked 126th among 146 countries in the latest World Happiness Index 2023. Question number 11. Famous cartoonist R.K. Lakshman made a cartoon named Gattu for which company?
ಪ್ರಸಿದ್ಧ ವ್ಯಂಗ್ಯ ಚಿತ್ರಕಾರ ಆರ್ ಕೆ ಲಕ್ಷ್ಮಣ್ ಅವರು ಯಾವ ಕಂಪನಿಗಾಗಿ ಗಟ್ಟು ಎಂಬ ವ್ಯಂಗ್ಯ ಚಿತ್ರವನ್ನ ತಯಾರಿಸಿದರು? ಆಪ್ಷನ್ ಎ ಅಮೂಲ್, ಆಪ್ಷನ್ ಬಿ ನಿರ್ಮಾ, ಆಪ್ಷನ್ ಸಿ ಒನಿಡಾ, ಆಪ್ಷನ್ ಡಿ ಏಷಿಯನ್ ಪೇಂಟ್ಸ್. Yes, here the right answer is option D is the correct answer. Asian Paints. Question number 12. What is the primary objective of the National Coastal Mission Scheme recently seen in news? ಇತ್ತೀಚೆಗೆ ಸುದ್ದಿಯಲ್ಲಿರುವ ರಾಷ್ಟ್ರೀಯ ಕರಾವಳಿ ಮಿಷನ್ ಯೋಜನೆಯ ಪ್ರಾಥಮಿಕ ಉದ್ದೇಶವೇನು? ಆಪ್ಷನ್ ಎ ಟು ಬೂಸ್ಟ್ ಟೂರಿಸಂ ಇನ್ ಕೋಸ್ಟಲ್ ಏರಿಯಾಸ್, ಆಪ್ಷನ್ ಬಿ ಟು ಅಡ್ರೆಸ್ ದ ಇಂಪ್ಯಾಕ್ಟ್ ಆಫ್ ಕ್ಲೈಮೇಟ್ ಚೇಂಜ್ ಆನ್ ಕೋಸ್ಟಲ್ ಅಂಡ್ ಮರೈನ್ ಎಕೋಸಿಸ್ಟಮ್, option C to promote coastal urban development, option D to enhance fisheries productivity. So here the right answer is option D. Option B to address the impact of climate change on coastal and marine ecosystem. So ಈ ಒಂದು ರಾಷ್ಟ್ರೀಯ ಕರಾವಳಿ ಮಿಷನ್ ಯೋಜನೆಯ ಮುಖ್ಯ ಉದ್ದೇಶ ಕರಾವಳಿ ಮತ್ತು ಸಮುದ್ರ ಪರಿಸರ ವ್ಯವಸ್ಥೆಗಳ ಮೇಲೆ ಹವಾಮಾನದ ಬದಲಾವಣೆಯ ಪರಿಣಾಮವನ್ನು ಪರಿಹರಿಸುವುದು. So the National Coastal Mission Scheme, it was launched in 2014 as part of the National Action Plan on Climate Change. Question number 13. Karakoram Wildlife Sanctuary, which was seen in the news, it is located in which state or union territory? So ಈ ಒಂದು ಕಾರಾಕೋರಂ ವನ್ಯಜೀವಿ ಅಭಯಾರಣ್ಯ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿದೆ? ಆಪ್ಷನ್ ಎ ಲಡಾಖ್, ಆಪ್ಷನ್ ಬಿ ಮಧ್ಯಪ್ರದೇಶ್, ಆಪ್ಷನ್ ಸಿ ರಾಜಸ್ಥಾನ್, ಆಪ್ಷನ್ ಡಿ Jammu and Kashmir. Yes, here the right answer is option A Ladakh. So the National Board for Wildlife Standing Committee cleared key road sketches passing through the Karakoram Wildlife Sanctuary. So it is located in Ladakh. Question number 14. Match the following. Let us move to the answer directly. The right answer is option D. Ravi Shankar is related to sitar, Ravi Verma is related to painter, Allah Rak is related to tabla, then Ali Akbar Khan is related to sarod. So Ravi Shankar is known as sitar maestro, then Raja Ravi Verma was celebrated Indian Malayali painter and artist, Allah Rak was an Indian tabla player, Ali Akbar Khan was an Indian Hindustani classical musician of the Mahar Garna. So he was expert at sarod playing. Question number 15. What is the theme of World Migratory Bird Day 2024? 2024ರ ವಿಶ್ವ ವಲಸೆ ಹಕ್ಕಿ ದಿನದ ಥೀಮ್ ಏನು? ಆಪ್ಷನ್ ಎ ಪ್ರೊಟೆಕ್ಟ್ ಇನ್ಸೆಕ್ಟ್ಸ್ ಅಂಡ್ ಪ್ರೊಟೆಕ್ಟ್ ಬರ್ಡ್ಸ್, ಆಪ್ಷನ್ ಬಿ ವಾಟರ್ ಸಸ್ಟೈನಿಂಗ್ ಬರ್ಡ್ ಲೈಫ್, ಆಪ್ಷನ್ ಸಿ ಡಿಮ್ ದ ಲೈಟ್ಸ್ ಫಾರ್ ಬರ್ಡ್ಸ್ at night, ಆಪ್ಷನ್ ಡಿ sing fly soar like a bird. The right answer is option A. Protect insects, protects birds. ಕೀಟಗಳನ್ನು ರಕ್ಷಿಸಿ ಪಕ್ಷಿಗಳನ್ನು ರಕ್ಷಿಸಿ. So World Migratory Bird Day, it is a global campaign to raise the awareness about conserving migratory birds. So it is going to emphasize the importance of international cooperation for their protection. So in 2024 it was celebrated on 11 May and 12 October. The theme was protect insects, protect birds. Question number 16. Which of the following was India's first biosphere reserve? ಕೆಳಗಿನವುಗಳಲ್ಲಿ ಯಾವುದು ಭಾರತದ ಮೊದಲ ಜೀವಗೋಳ ಮೀಸಲು ಪ್ರದೇಶ ಆಗಿತ್ತು? ಆಪ್ಷನ್ ಎ ಸುಂದರ್ಬನ್, ಆಪ್ಷನ್ ಬಿ ನಂದಾದೇವಿ, ಆಪ್ಷನ್ ಸಿ ನೀಲಗಿರಿ, ಆಪ್ಷನ್ ಡಿ ಪಂಚ್ಮರಿ. Yes, here the right answer is option C. Nilgiri is the right answer. So Nilgiri Biosphere Reserve located in Tamil Nadu, Kerala and Karnataka. It was the first biosphere reserve. It was established in 1986. Question number 17. Which of the following work has bioindicator of environmental pollution? ಈ ಕೆಳಗಿನವುಗಳಲ್ಲಿ ಯಾವುದು ಪರಿಸರ ಮಾಲಿನ್ಯದ ಜೈವಿಕ ಸೂಚಕವಾಗಿ ಕಾರ್ಯನಿರ್ವಹಿಸ್ತಾ ಇದೆ? ಆಪ್ಷನ್ ಎ ಡಯಾಟಮ್ಸ್, ಆಪ್ಷನ್ ಬಿ ಕೋರಲ್ ರೀಫ್ಸ್, ಆಪ್ಷನ್ ಸಿ ಫಿಶಸ್, ಆಪ್ಷನ್ ಡಿ lichens. The correct answer is option D. Lichens is the right answer. Kallu hoovu. So lichens are very sensitive to air pollution and also to the water pollution. Question number 18. What is the primary objective of Vidya Samiksha Kendras? ಇತ್ತೀಚೆಗೆ ಸುದ್ದಿಯಲ್ಲಿರುವ ವಿದ್ಯಾ ಸಮೀಕ್ಷಾ ಕೇಂದ್ರಗಳ ಪ್ರಾಥಮಿಕ ಉದ್ದೇಶ ಏನು? The right answer is option B.
leverage data and technology to improve learning outcomes. ಕಲಿಕೆಯ ಫಲಿತಾಂಶಗಳನ್ನು ಸುಧಾರಿಸಲು ಡೇಟಾ ಮತ್ತು ತಂತ್ರಜ್ಞಾನವನ್ನು ಬಳಸಿಕೊಳ್ಳುವುದು. Question number 19. Prerana program recently seen in the news is launched by which ministry? ಸೊ ಇತ್ತೀಚೆಗೆ ಸುದ್ದಿಯಲ್ಲಿರುವ ಈ ಪ್ರೇರಣಾ ಕಾರ್ಯಕ್ರಮವನ್ನ ಯಾವ ಸಚಿವಾಲಯ ಆರಂಭಿಸಿತು? ಆಪ್ಷನ್ ಎ ಮಿನಿಸ್ಟ್ರಿ ಆಫ್ ಎಜುಕೇಶನ್, ಆಪ್ಷನ್ ಬಿ ಮಿನಿಸ್ಟ್ರಿ ಆಫ್ ಕಲ್ಚರ್, ಆಪ್ಷನ್ ಸಿ ಮಿನಿಸ್ಟ್ರಿ ಆಫ್ ಅರ್ಬನ್ ಡೆವಲಪ್ಮೆಂಟ್, ಆಪ್ಷನ್ ಡಿ ಮಿನಿಸ್ಟ್ರಿ ಆಫ್ ಡಿಫೆನ್ಸ್. ಎಸ್, ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಎ ಮಿನಿಸ್ಟ್ರಿ ಆಫ್ ಎಜುಕೇಶನ್, ಶಿಕ್ಷಣ ಸಚಿವಾಲಯ. So the Union Education Minister interacted with students, teachers and parents of PM Shri Schools and Prerana Program alumni. So Prerana Program, it was launched in January 2024. So it is going to integrate Indian education principles and value-based learning from NEP 2020. Question number 20. Which ministry launched Yuva Sangama portal? ಸೊ ಈ ಒಂದು ಯುವ ಸಂಗಮ ಪೋರ್ಟಲ್ ಅನ್ನ ಯಾರು ಆರಂಭಿಸಿದ್ರು? ಆಪ್ಷನ್ ಎ ಮಿನಿಸ್ಟ್ರಿ ಆಫ್ ಡಿಫೆನ್ಸ್, ಆಪ್ಷನ್ ಬಿ ಮಿನಿಸ್ಟ್ರಿ ಆಫ್ ಎಜುಕೇಶನ್, ಆಪ್ಷನ್ ಸಿ ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ಸ್ ಅಂಡ್ ಸ್ಪೋರ್ಟ್ಸ್, ಆಪ್ಷನ್ ಡಿ ಮಿನಿಸ್ಟ್ರಿ ಆಫ್ ವುಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್. ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಬಿ ಮಿನಿಸ್ಟ್ರಿ ಆಫ್ ಎಜುಕೇಶನ್, ಶಿಕ್ಷಣ ಸಚಿವಾಲಯ. So Ministry of Education launched the registration portal for the 5th page of Yuva Sangama under Ek Bharat Shresth Bharat. So it is going to the main aim is strengthen connections between youth from different states and union territories. Participants aged 18 to 30 can register on the portal. Question number 21. Which organization introduced the Shri Research Network in India to address gender disparity in science? ವಿಜ್ಞಾನದಲ್ಲಿ ಲಿಂಗ ಅಸಮಾನತೆಯನ್ನು ಪರಿಹರಿಸಲು ಭಾರತದಲ್ಲಿ ಶ್ರೀ ರಿಸರ್ಚ್ ನೆಟ್ವರ್ಕ್ ಅನ್ನ ಯಾವ ಸಂಸ್ಥೆ ಪರಿಚಯಿಸಿತು? ಆಪ್ಷನ್ ಎ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ, ಆಪ್ಷನ್ ಬಿ UGC, ಆಪ್ಷನ್ ಸಿ ಯುನೆಸ್ಕೋ, ಆಪ್ಷನ್ ಡಿ WHO. ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಬಿ UGC, University Grant Commission. So UGC has introduced the Shri Research Network in India through its Information and Library Network Center in PLIBNet. Question number 22. The Rani Jhansi Marine National Park is located in which state? So ಈ ಒಂದು ರಾಣಿ ಝಾನ್ಸಿ ಸಾಗರ ರಾಷ್ಟ್ರೀಯ ಉದ್ಯಾನ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿದೆ? ಆಪ್ಷನ್ ಎ ಪುದುಚೇರಿ, ಆಪ್ಷನ್ ಬಿ ಉತ್ತರ ಪ್ರದೇಶ್, ಆಪ್ಷನ್ ಸಿ ಲಕ್ಷದ್ವೀಪ್, ಆಪ್ಷನ್ ಡಿ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್. The correct answer is option D, Andaman and Nicobar Island. So Rani Jhansi Marine National Park, it is located in Andaman and Nicobar Island in the Bay of Bengal. It is going to cover 256.14 square kilometers. It was founded in 1996. Question number 23. Department of Higher Education recently signed an MOU with which organization for creating the digital library platform ರಾಷ್ಟ್ರೀಯ ಇ ಪುಸ್ತಕಾಲಯ? ಸೊ ರಾಷ್ಟ್ರೀಯ ಇ ಪುಸ್ತಕಾಲಯ ಎಂಬ ಡಿಜಿಟಲ್ ಗ್ರಂಥಾಲಯ ವೇದಿಕೆಯನ್ನು ರಚಿಸಲು ಉನ್ನತ ಶಿಕ್ಷಣ ಇಲಾಖೆ ಇತ್ತೀಚೆಗೆ ಯಾವ ಸಂಸ್ಥೆಯೊಂದಿಗೆ ತಿಳುವಳಿಕೆ ಒಪ್ಪಂದಕ್ಕೆ ಸಹಿ ಹಾಕಿತು? ಆಪ್ಷನ್ ಎ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಶನ್, ಆಪ್ಷನ್ ಬಿ ನ್ಯಾಷನಲ್ ಬುಕ್ ಟ್ರಸ್ಟ್, ಆಪ್ಷನ್ ಸಿ ನ್ಯಾಷನಲ್ ಲೈಬ್ರರಿ ಅಸೋಸಿಯೇಷನ್, ಆಪ್ಷನ್ ಡಿ ಮಿನಿಸ್ಟ್ರಿ ಆಫ್ ಕಲ್ಚರ್. ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಬಿ National Book Trust. Question number 24. Amangarh Tiger Reserve is situated in which state? So ಈ ಒಂದು ಅಮನ್ಗರ್ ಹುಲಿ ಮೀಸಲು ಪ್ರದೇಶ ಯಾವ ರಾಜ್ಯದಲ್ಲಿದೆ? ಆಪ್ಷನ್ ಎ ಮಧ್ಯಪ್ರದೇಶ್, ಆಪ್ಷನ್ ಬಿ ಜಾರ್ಖಂಡ್, ಆಪ್ಷನ್ ಸಿ ಉತ್ತರ ಪ್ರದೇಶ್, ಆಪ್ಷನ್ ಡಿ ಕರ್ನಾಟಕ. ಸೊ ಈ ಒಂದು ಅಮನ್ಗರ್ ಹುಲಿ ಎಂಬ ಹುಲಿ ಮೀಸಲು ಪ್ರದೇಶ ಇದು ಉತ್ತರ ಪ್ರದೇಶದಲ್ಲಿದೆ. The body of an 8-year-old tiger was recently found near Amangarh Tiger Reserve. So it is located in Bijnor district of Uttar Pradesh. It is going to cover 9,500 hectares, which is about 95 square kilometers. So this reserve is next to the Corbett Tiger Reserve. Question number 25.
The Gattigaon Wildlife Sanctuary is located in which state? So Gattigaon ವನ್ಯಜೀವಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿದೆ? ಆಪ್ಷನ್ ಎ ಜಾರ್ಖಂಡ್, ಆಪ್ಷನ್ ಬಿ ಬಿಹಾರ್, ಆಪ್ಷನ್ ಸಿ ಮಹಾರಾಷ್ಟ್ರ, ಆಪ್ಷನ್ ಡಿ Madhya Pradesh. The correct answer is option D, Madhya Pradesh. So the Gattigaon Wildlife Sanctuary, it is located in Gwalior in Madhya Pradesh. It covers an area of 511 square kilometers. It is also known as the Great Indian Bustard Sanctuary. Question number 26. When is National Wildlife Week 2024 observed? ರಾಷ್ಟ್ರೀಯ ವನ್ಯಜೀವಿ ಸಪ್ತಾಹ 2024 ಅನ್ನ ಯಾವಾಗ ಆಚರಿಸಲಾಗುತ್ತೆ ಅಂದ್ರೆ ಅಕ್ಟೋಬರ್ 2 to 8, 2 ಅಕ್ಟೋಬರ್ನಿಂದ 8 ಅಕ್ಟೋಬರ್. So National Wildlife Week 2024 in India was celebrated from 2nd October to 8th October. The theme was safeguarding our natural heritage. So this event was started in the year 1957. Question number 27. What is the theme of World No Tobacco Day 2024? ವಿಶ್ವ ತಂಬಾಕು ದಿನ, ತಂಬಾಕು ರಹಿತ ದಿನ 2024ರ ಥೀಮ್ ಏನು? ಆಪ್ಷನ್ ಎ ಥ್ರೆಟ್ ಟು ಅವರ್ ಎನ್ವೈರನ್ಮೆಂಟ್, ಆಪ್ಷನ್ ಬಿ ಗ್ರೋ ಫುಡ್ ನಾಟ್ ಟೊಬ್ಯಾಕೋ, ಆಪ್ಷನ್ ಸಿ ಪ್ರೊಟೆಕ್ಟಿಂಗ್ ಚಿಲ್ಡ್ರನ್ ಫ್ರಮ್ ಟೊಬ್ಯಾಕೋ ಇಂಡಸ್ಟ್ರಿ ಇಂಟರ್ಫರೆನ್ಸ್, ಆಪ್ಷನ್ ಡಿ commit to quit. The right answer is option C, protecting children from ಟೊಬ್ಯಾಕೋ ಇಂಡಸ್ಟ್ರಿ ಇಂಟರ್ಫಿಯರೆನ್ಸ್, ತಂಬಾಕು ಉದ್ಯಮದ ಹಸ್ತಕ್ಷೇಪದಿಂದ ಮಕ್ಕಳನ್ನ ರಕ್ಷಿಸುವುದು. ಇದು 2024ರ ವಿಶ್ವ ತಂಬಾಕು ರಹಿತ ದಿನದ ಥೀಮ್ ಆಗಿತ್ತು. ಸೊ ಇಟ್ ಈಸ್ ಅಬ್ಸರ್ವ್ಡ್ ಆನ್ May 31st, ವರ್ಲ್ಡ್ ಟೊಬ್ಯಾಕೋ ಡೇ 2024. Question number 28. Which state government has signed an MOU to implement the PM Shri School Scheme? ಸೊ PM ಶ್ರೀ ಶಾಲೆಗಳ ಯೋಜನೆಯನ್ನ ಕಾರ್ಯಗತಗೊಳಿಸಲು ಯಾವ ರಾಜ್ಯ ಸರ್ಕಾರ ತಿಳುವಳಿಕಾ ಒಡಂಬಡಿಕೆಗೆ ಸಹಿ ಹಾಕಿದೆ? ಎಸ್, ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ತಮಿಳುನಾಡು. ಸೊ ದ ತಮಿಳುನಾಡು ಗವರ್ಮೆಂಟ್ ಹ್ಯಾಸ್ ಸೈನ್ಡ್ ಅನ್ MOU ವಿತ್ ದ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಟು ಇಂಪ್ಲಿಮೆಂಟ್ ದಿ PM Shri School Scheme to improve the quality of education. So question number 29. Global Report on Food Crisis 2024 is produced annually by which organization? ಸೊ ಆಹಾರ ಬಿಕ್ಕಟ್ಟುಗಳ ಕುರಿತ ಜಾಗತಿಕ ವರದಿ 2024 ಇದನ್ನ ವಾರ್ಷಿಕವಾಗಿ ಯಾವ ಸಂಸ್ಥೆ ತಯಾರಿಸಲಾಗ್ತಾ ಇದೆ? ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಫುಡ್ ಸೆಕ್ಯೂರಿಟಿ ಇನ್ಫಾರ್ಮೇಶನ್ ನೆಟ್ವರ್ಕ್, FSIN, ಆಹಾರ ಭದ್ರತಾ ಮಾಹಿತಿ ಜಾಲ. ಸೊ ದ 2024 Global Report on Food Crisis revealed alarming statistics with nearly 282 million people experiencing acute food insecurity in 59 countries in the year 2023. Question number 30. What is the theme of World Ozone Day 2024? ವಿಶ್ವ ಓಝೋನ್ ದಿನ 2024ರ ಥೀಮ್ ಏನು? 4 options are given. The right answer is option A, Montreal Protocol, Advancing Climate Action. Montreal Protocol, ಹವಾಮಾನ ಕ್ರಿಯೆಯನ್ನ ಮುನ್ನಡೆಸುವುದು. So World Ozone Day, it is celebrated on 16th September since 1995. So to raise the awareness about ozone layer. So in India, the ozone cell under the Ministry of Environment, Forest and Climate Change observes this day at national and state level. So the first World Ozone Day was observed in the year 1995. So the 2024 theme was Montreal Protocol, Advancing Climate Actions. So it is going to highlight the protocol's role in protecting the ozone layer. Question number 31. What is the theme of World Heritage Day 2024? ವಿಶ್ವ ಪರಂಪರೆಯ ದಿನ 2024ರ ಥೀಮ್ ಏನು? The right answer is option A, Discover and Experience Diversity, ವೈವಿಧ್ಯತೆಯನ್ನು ಅನ್ವೇಷಿಸಿ ಮತ್ತು ಅನುಭವಿಸಿ. So April 18 marks World Heritage Day. So it is also International Day for Monuments and Sites. It is recognized by the UNESCO. Question number 32. What is Shiksha reform launched by Gujarat government? Gujarat ಸರ್ಕಾರ ಆರಂಭಿಸಿದ ಶಿಕ್ಷಾ ಸುಧಾರಣೆ ಅಂದ್ರೆ ಏನು? Option A, a new education policy. Option B, an infrastructure development project. Option C, a vocational training program. Option D, an online learning platform. The correct answer is option A, a new education policy, ಹೊಸ ಶಿಕ್ಷಣ ನೀತಿ. So the Gujarat government launched Shiksha Reform as an online learning platform in collaboration with Microsoft and Finnish University.
The aim is increase providing high quality courses to the students. Question number 33. Which organization recently released Rising Ambition Accelerating Action Towards Enhanced NDCs for Forests report? ಯಾವ ಸಂಸ್ಥೆಯು ಇತ್ತೀಚೆಗೆ ಮಹತ್ವಾಕಾಂಕ್ಷೆಯನ್ನು ಹೆಚ್ಚಿಸುವುದು, ವೇಗವನ್ನು ಹೆಚ್ಚಿಸುವುದು, ಅರಣ್ಯಗಳಿಗಾಗಿ ವರ್ಧಿತ NDCಗಳ ಕಡೆಗೆ ವರದಿಯನ್ನು ಬಿಡುಗಡೆ ಮಾಡಿತು? The right answer is option B, UN Environment Program. Question number 34. Which organization recently launched Vulture Count 2024 initiative? ಯಾವ ಸಂಸ್ಥೆಯು ಇತ್ತೀಚೆಗೆ ಈ ರಣಹದ್ದು ಎಣಿಕೆ 2024 ಉಪಕ್ರಮವನ್ನು ಆರಂಭಿಸಿತು ಅಂತಂದ್ರೆ ಆಪ್ಷನ್ ಸಿ, ವರ್ಲ್ಡ್ ವೈಡ್ ಫಂಡ್ ಫಾರ್ ನೇಚರ್ ಇಂಡಿಯಾ. ಸೊ WWF ವರ್ಲ್ಡ್ it has worldwide Fund for Nature India launched the Vulture Count 2024 project from September 7 to October 6, 2024. Question number 35. All India Institute of Medical Science inaugurated a tobacco cessation clinic in which city? So All India Institute of Medical Science ಯಾವ ನಗರದಲ್ಲಿ ತಂಬಾಕು ನಿಲ್ಲಿಸುವ ಚಿಕಿತ್ಸಾಲಯವನ್ನ ಉದ್ಘಾಟಿಸಿತು ಅಂತಂದ್ರೆ ಆಪ್ಷನ್ ಡಿ, ನ್ಯೂ ಡೆಲ್ಲಿ. So question number 36. Which ministry recently launched National Medical Register Portal to boost healthcare? ಆರೋಗ್ಯ ರಕ್ಷಣೆಯನ್ನು ಹೆಚ್ಚಿಸಲು ಯಾವ ಸಚಿವಾಲಯ ಇತ್ತೀಚೆಗೆ ರಾಷ್ಟ್ರೀಯ ವೈದ್ಯಕೀಯ ನೋಂದಣಿ ಪೋರ್ಟಲ್ ಅನ್ನು ಆರಂಭಿಸಿತು? ಆಪ್ಷನ್ ಸಿ, ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ. So Ministry of Health and Family Welfare launched the National Medical Register Portal in New Delhi for the registration of all MBBS doctors eligible for registration in India. Question number 37. Which day is celebrated as National Technology Day every year? ಪ್ರತಿ ವರ್ಷ ಯಾವ ದಿನದಂದು ರಾಷ್ಟ್ರೀಯ ತಂತ್ರಜ್ಞಾನ ದಿನವನ್ನ ಆಚರಿಸ್ತಾ ಇದ್ದೀವಿ? The right answer is option B, 11th May. So India is going to celebrate National Technology Day on May 11. Question number 38. Which day is observed as International Literacy Day every year? ಪ್ರತಿ ವರ್ಷ ಯಾವ ದಿನವನ್ನ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನವನ್ನಾಗಿ ಆಚರಿಸ್ತಾ ಇದ್ದೀವಿ? So option C, 8 September. So question number 39. Which Indian state launched the School on Wheels initiative to provide education to students in relief camps? ಪರಿಹಾರ ಶಿಬಿರಗಳಲ್ಲಿ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಒದಗಿಸಲು ಸ್ಕೂಲ್ ಆನ್ ವೀಲ್ಸ್ ಉಪಕ್ರಮವನ್ನ ಭಾರತದ ಯಾವ ರಾಜ್ಯ ಆರಂಭಿಸಿತು? The right answer is option C, Manipur. So Manipur's government launched the Schools on Wheels program to address the educational needs of students in relief camps. Question number 40. Where was the National Conference on APAR One Nation One Student ID Card inaugurated by Dharmendra Pradhan held? ಸೊ ಧರ್ಮೇಂದ್ರ ಪ್ರಧಾನ್ ಅವರು ಉದ್ಘಾಟಿಸಿದ ಒನ್ ನೇಷನ್ ಒನ್ ಸ್ಟೂಡೆಂಟ್ ID ಕಾರ್ಡ್ ಕುರಿತ ರಾಷ್ಟ್ರೀಯ ಸಮ್ಮೇಳನ ಎಲ್ಲಿ ನಡೆಯಿತು ಅಂದಾಗ ಆಪ್ಷನ್ ಡಿ, ನ್ಯೂ ಡೆಲ್ಲಿ. ಕ್ವೆಶ್ಚನ್ ನಂಬರ್ 41. Annamalai Tiger Reserve which was recently seen in the news is located in which state? ಸೊ ಈ ಒಂದು ಅಣ್ಣಾಮಲೈ ಹುಲಿ ಮೀಸಲು ಪ್ರದೇಶ ಯಾವ ರಾಜ್ಯದಲ್ಲಿದೆ? ಆಪ್ಷನ್ ಡಿ, ತಮಿಳುನಾಡು. ಕ್ವೆಶ್ಚನ್ ನಂಬರ್ 42. ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ is located in which state? ಸೊ ಈ ಒಂದು ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನ ಯಾವ ರಾಜ್ಯದಲ್ಲಿದೆ? The right answer is option C, ಕರ್ನಾಟಕ. Question number 43. Valmiki Tiger Reserve recently seen in the news is located in which state? ಸೊ ಈ ಒಂದು ವಾಲ್ಮೀಕಿ ಹುಲಿ ಮೀಸಲು ಯಾವ ರಾಜ್ಯದಲ್ಲಿದೆ ಅಂದ್ರೆ ಆಪ್ಷನ್ ಎ, ಬಿಹಾರ್. ಸೊ ವಾಲ್ಮೀಕಿ ಟೈಗರ್ ರಿಸರ್ವ್ so utilizes green energy for watering wild animals including tigers and their prey in scorching summers. So it was established in the year 1990, declared a wildlife sanctuary in 1978. Question number 44. What is the name of the unified faculty development portal launched by UGC for central universities? ಕೇಂದ್ರೀಯ ವಿಶ್ವವಿದ್ಯಾಲಯಗಳಿಗಾಗಿ UGCಯು ಪ್ರಾರಂಭಿಸಿದ ಏಕೀಕೃತ ಬೋಧಕ ನೇಮಕಾತಿ ಪೋರ್ಟಲ್ನ ಹೆಸರೇನು? ಆಪ್ಷನ್ ಬಿ, CU Chayan is the right answer. Question number 45. What is the theme of International Education Day 2023? 2023ರ ಅಂತಾರಾಷ್ಟ್ರೀಯ ಶಿಕ್ಷಣ ದಿನದ ಥೀಮ್ ಏನು ಅಂದಾಗ
ಆಪ್ಷನ್ ಡಿ ಇನ್ವೆಸ್ಟ್ ಇನ್ ಪೀಪಲ್ ಅಂಡ್ ಪ್ರಯಾರಿಟೈಸ್ ಎಜುಕೇಶನ್, ಜನರಲ್ಲಿ ಹೂಡಿಕೆ ಮಾಡಿ ಶಿಕ್ಷಣಕ್ಕೆ ಆದ್ಯತೆಯನ್ನ ನೀಡಿ. Question number 46, National Institute of Open Schooling works under the aegis of which of the following? So National Institute of Open Schooling ಈ ಕೆಳಗಿನವುಗಳಲ್ಲಿ ಯಾವುದರ ಆಶ್ರಯದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಅಂತಂದ್ರೆ ಆಪ್ಷನ್ ಡಿ ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ MHRD, ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯ. ಕ್ವೆಶ್ಚನ್ ನಂಬರ್ 47, ಈ ಪಾಠಶಾಲಾ ಆಪ್ ಇಸ್ ರಿಲೇಟೆಡ್ ಟು, ಈ ಪಾಠಶಾಲಾ ಅಪ್ಲಿಕೇಶನ್ ಯಾವುದಕ್ಕೆ ಸಂಬಂಧಿಸಿದೆ ಅಂತಂದ್ರೆ ಇದು ಬುಕ್ಸ್ ಗೆ ಸಂಬಂಧಿಸಿದೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್, ಪುಸ್ತಕಗಳಿಗೆ ಇದು ಸಂಬಂಧಿಸಿದೆ. ಸೊ ಈ ಪಾಠಶಾಲಾ ಇಟ್ ಈಸ್ ಅ ಪೋರ್ಟಲ್ ಆರ್ ಆಪ್ ಡೆವಲಪ್ಡ್ ಬೈ ದಿ ಸೈಟ್ ಅಂಡ್ NCERT. ಸೊ ಇಟ್ ವಾಸ್ ಇನಿಷಿಯೇಟೆಡ್ ಜಾಯಿಂಟ್ಲಿ ಬೈ ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್, ಇವಾಗ ಇದನ್ನ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಅಂತ ಕರಿತೀವಿ, ಸೈಟ್ ಅಂಡ್ NCERT. ಇಟ್ ವಾಸ್ ಲಾಂಚ್ಡ್ ಇನ್ ದ ಇಯರ್ 2015. ಕ್ವೆಶ್ಚನ್ ನಂಬರ್ 48, ವಿಚ್ ಸೆಕ್ಟರ್ ಇಸ್ ಅಸೋಸಿಯೇಟೆಡ್ ವಿತ್ ಸ್ವಯಂ ಪೋರ್ಟಲ್, ಯಾವ ವಲಯವು ಈ ಸ್ವಯಂ ಪೋರ್ಟಲ್ ನೊಂದಿಗೆ ಸಂಬಂಧವನ್ನ ಹೊಂದಿದೆ? ಆಪ್ಷನ್ ಎ ಎಜುಕೇಶನ್, ಆಪ್ಷನ್ ಬಿ ಇಂಡಸ್ಟ್ರಿ, ಆಪ್ಷನ್ ಸಿ ವುಮೆನ್ ಎಂಪವರ್ಮೆಂಟ್, ಆಪ್ಷನ್ ಡಿ ಇನ್ಶೂರೆನ್ಸ್. ಎಸ್, ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಎಜುಕೇಶನ್. ಸೊ ಸ್ವಯಂ ಸ್ಟ್ಯಾಂಡ್ಸ್ ಫಾರ್ ಸ್ಟಡಿ ವೆಬ್ಸ್ ಆಫ್ ಆಕ್ಟಿವ್ ಲರ್ನಿಂಗ್ ಫಾರ್ ಯಂಗ್ ಅಸ್ಪೈರಿಂಗ್ ಮೈಂಡ್ಸ್. ಕ್ವೆಶ್ಚನ್ ನಂಬರ್ 49, ವಿಚ್ ಇನ್ಸ್ಟಿಟ್ಯೂಟ್ ಹೋಸ್ಟೆಡ್ ದಿ ಲೀಡರ್ಶಿಪ್ ಸಮಿಟ್ 2024, ನಾಯಕತ್ವ ಶೃಂಗಸಭೆ 2024 ಯಾವ ಸಂಸ್ಥೆ ಆಯೋಜಿಸಿತು ಅಂತಂದ್ರೆ ಆಪ್ಷನ್ ಎ IIT ಗುವಾಹಟಿ. ಕ್ವೆಶ್ಚನ್ ನಂಬರ್ 50, ವಿಚ್ ಮಿನಿಸ್ಟ್ರಿ ಹ್ಯಾಸ್ ಇಂಪ್ಲಿಮೆಂಟೆಡ್ ದ PM ಯಶಸ್ವಿ ಸ್ಕೀಮ್, PM ಯಶಸ್ವಿ ಯೋಜನೆಯನ್ನ ಯಾವ ಸಚಿವಾಲಯ ಜಾರಿಗೆ ತಂದಿದೆ ಅಂತಂದ್ರೆ ಆಪ್ಷನ್ ಬಿ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್, ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ. ಓಕೆ ಫ್ರೆಂಡ್ಸ್, ದಿಸ್ ಈಸ್ ಅಬೌಟ್ ಅವರ್ ಟುಡೇ ಸೆಷನ್. ಸೊ ಅದೇ ರೀತಿ KSET 2024 ಗಾಗಿ ಕ್ವಿಕ್ ರಿವಿಷನ್ ಗಾಗಿ ಥಿಯರಿ ಕ್ಲಾಸಸ್, MCQ ಲೆಕ್ಚರ್ಸ್, 50 ಮಾಕ್ ಟೆಸ್ಟ್, PYQs ಮತ್ತೆ ಮಾಡೆಲ್ ಕ್ವೆಶ್ಚನ್ ಪೇಪರ್ಗಳನ್ನ ಕೇವಲ 1500 rupees ನಲ್ಲಿ ನೀಡ್ತಾ ಇದ್ದೀವಿ. ಸೊ ನೀವು ಇಲ್ಲಿ ಕೊಟ್ಟಿರೋ ನಂಬರ್ಗೆ ವಾಟ್ಸಪ್ ಮೆಸೇಜ್ ಅನ್ನ ಮಾಡಿ ಜಾಯಿನ್ ಆಗ್ಬಹುದು ಅಥವಾ ಗ್ಲೋಬಲ್ ಆನ್ಲೈನ್ ಆ್ಯಪ್ ಅನ್ನ ಡೌನ್ಲೋಡ್ ಮಾಡಿ ಜಾಯಿನ್ ಆಗ್ಬಹುದು. ಪೇಪರ್ 2 ಗಾಗಿ ನೋಟ್ಸ್ ಮತ್ತೆ MCQ ಸೆಟ್ ಅನ್ನ ಕೇವಲ 1280 rupees ನಲ್ಲಿ ನೀಡ್ತಾ ಇದ್ದೀವಿ. ಇದಕ್ಕೂ ಕೂಡ ನೀವು ಕೊಟ್ಟಿರೋ ನಂಬರ್ಸ್ಗೆ ವಾಟ್ಸಪ್ ಮೆಸೇಜ್ ಮಾಡ್ಬೋದು ಅಥವಾ ಗ್ಲೋಬಲ್ ಆನ್ಲೈನ್ ಆ್ಯಪ್ ಡೌನ್ಲೋಡ್ ಮಾಡಿ ಜಾಯಿನ್ ಆಗ್ಬೋದು. ಎಸ್, ಅದೇ ರೀತಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಇದೆ, ಎಲ್ಲರೂ ಜಾಯಿನ್ ಆಗಿ. ಎಸ್, ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್. ಥ್ಯಾಂಕ್ ಯು.